ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿ ಇಬ್ರು ಕೂಡ ಮನೆಗೆ ಬರ್ತಾರೆ. ಸ್ಟೇಷನ್ ಇಂದ ಬರ್ತಿದ್ದಾಗೇನೆ ಭೂಮಿಗೆ ಅವ್ರ ಮಾವನ್ ನೋಡಿ, ಅಂದ್ರೆ ಅಜಿತ್ನ ಅಪ್ಪನ್ ನೋಡಿ ಒಂಥರ ಬೇಸರ ಆಗುತ್ತೆ. ರಾಮಣ್ಣನ ಒಬ್ರಿಗೊಬ್ರು ಮುಖ ಕೊಟ್ಕೊಂಡು ಮಾತಾಡ್ದೆ ಆ ಕಡೆ ಈ ಕಡೆ ಮುಖ ಹಾಕೊಂಡು ಓಡಾಡ್ತಾರಲ್ಲ ಅಂತ ಹೇಳಿ ನಿಂತ್ಕೊಂಡು ಅಳ್ತಾ ಕೈ ಮುಗ್ದು ಕೇಳ್ಕೊಳ್ತಾಳೆ. ಮಾವ, ನಿಮ್ ದಮ್ಮಯ್ಯ ಅಂತೀನಿ, ಕೈ ಮುಗಿದು ಬೇಡ್ಕೊಳ್ತೀನಿ, ನೀವಿಬ್ರು ಕೂಡ ಈ ತರ ಒಬ್ರಿಗೊಬ್ರು ಮುಖ ತಿರುಗಿಸ್ಕೊಂಡು ಓಡಾಡೋದನ್ನ ನನ್ ಕೈ ನೋಡಕ್ ಆಗ್ತಾ ಇಲ್ಲ. ದಯಮಾಡಿ ಇಬ್ರು ಕೂಡ ಮಾತನಾಡಿ ಇಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ ಕೋರಿಕೆ. ನಿಮ್ ಕಾಲ್ ಮುಗಿದು ಬೇಡ್ಕೊಡ್ತೀನಿ ಅಂತ ಕೈ ಮುಗಿದು ಬೇಡ್ಕೊಡ್ತಾಳೆ. ಬೇಡ್ಕೊಂಡಾಗ ರಾಮಣ್ಣಂಗೂ ಮನ್ಸ್ಕತಿ, ಅಜಿತ್ಗಂತೂ ಕಣ್ಣೀರೇ ಬಂದ್ಬಿಡ್ತದೆ. ಸಂಗೀತನೂ ಕೂಡ ಕಣ್ಣೀರಾಗ್ತಾಳೆ. ಸರಿ, ಯಾಕೆಂದ್ರೆ ಅಲ್ಲಿ ಸ್ಟೇಷನ್ ಅಲ್ಲೂ ಕೂಡ ಈಗಾಗ್ಲೇ ಅಪ್ಪು ಮತ್ತೆ ಅಶ್ವಿನಿ ಇಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಬ್ರು ನೋಡು, ಸ್ಟೇಷನ್ ಅಲ್ಲಿ ಮಾತ್ರ ನಮ್ಮನ್ನ ಅವಮಾನ ಮಾಡಿ ಕಳ್ಸಿರ್ಲಿ, ಇಲ್ಲಿ ನೋಡಿ ಹೆಂಗ್ ನಡ್ಕೊಳ್ತಾಳೆ ಅಂತ ಹೇಳಿ ಅಂತಾಳೆ. ಯಾಕೆಂದ್ರೆ ಸ್ಟೇಷನ್ ನಲ್ಲಿ ಇವ್ರಿಬ್ರು ಹೇಗಿದಾರೋ ಏನು ಅಂತ ಹೇಳಿ ಇಬ್ರು ನೋಡಕ್ಕೆ ಅಂತ ಹೋಗಿರ್ತಾರೆ. ಹೋದಾಗ ಅಜಿತ್ ಬೇಕಾಗೆ ಚೆನ್ನಾಗಿ ನಾಟಕ ಆಡಿರ್ತಾನೆ. ಅಜಿತ್ ಅಶ್ವಿನಿನ ಹೇಳ್ತಾನೆ, ನೀನ್ ಯಾಕೆ ಬಂದಿದ್ದ ಇಲ್ಲಿಗೆ ಅಂತ ಕೇಳಿದಾಗ ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ಏನಿಲ್ಲ, ಸುಮ್ಮನೆ ಬಂದು ನಾವು ಹಾಗೆ ಶಾಪಿಂಗ್ ಹೋಗಿದ್ದು. ಅಪ್ಪನು ಕೂಡ ಹಾಗೆ ಅಂತಾಳೆ. ಆನಂತರ ಅಪ್ಪು ಇದ್ದವಳು ಮುಂದುವರ್ಸ್ಕೊಂಡು, ಏನಿಲ್ಲ, ಫ್ರೆಂಡ್ಶಿಪ್ ಮುಂದುವರ್ಸ್ಬೋದಲ್ಲ ಅಜಿತ, ಫ್ರೆಂಡ್ಶಿಪ್ ಮುಂದುವರ್ಸೋ ಅಶ್ವಿನಿ ಜೊತೆ. ಅವತ್ತೇನು ಇಬ್ರು ಕೂಡ ಕಾಗೆ ಹಾರಿಸ್ಬಿಟ್ರಂತೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನು ಅಶ್ವಿನಿ ಜೊತೆ ಫ್ರೆಂಡ್ಶಿಪ್ ಮುಂದುವರ್ಸೋದಾದ್ರೆ ನನ್ನ ಹೆಂಡತಿ ಭೂಮಿ ಒಪ್ಕೋಬೇಕು. ಭೂಮಿ ಕಡೆ ನೋಡ್ತಾನೆ. ಭೂಮಿ ಇದ್ದವಳು, ಇಲ್ಲಪ್ಪ, ಯಾವ್ದೇ ಕಾರಣಕ್ಕೂ ನನ್ ಗಂಡನ್ ಬೇರೆಯವ್ರ ಕಡೆ ಹಂಚ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ಸಾಧ್ಯನೇ ಇಲ್ಲ. ಅದು ಏನಾದ್ರೂ ನೀನು ಅದೇನೆ ಮತ್ತೆ ಫ್ರೆಂಡ್ಶಿಪ್ ಅಂತ ಬಂದಿದ್ದೆ ಮತ್ತೆ ಹೆಂಡತಿ ಆಗ್ಬಿಟ್ರೆ ಅಂತ ಭೂಮಿ ಅಂತಾಳೆ. ಹಂಗಂದ ತಕ್ಷಣ ಅಪ್ಪು ಇದ್ದವಳು, ಹಾಗೆಲ್ಲ ಯಾಕೆ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ಅದಕ್ಕೆ ಭೂಮಿ ಹೇಳ್ತಾಳೆ, ಏನಾರ ಮುಂದೆ ಶುಟ್ಟಿ ಕುಟ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ. ಅದಕ್ಕೆ ಅಪ್ಪು ಇದ್ದಾಳೆ, ಏಯ್ ಅಂತ ಅಂತಿದ್ದಾಗೇನೆ ಅಜಿತ್, ನೋಡು, ಹಂಗೆಲ್ಲ ಗದ್ರಸದೆಲ್ಲ ಇಟ್ಕೊಬಿಡ ನನ್ ಮುಂದೆ ನನ್ನ ಹೆಂಡ್ತಿನ, ಗೊತ್ತಾಯ್ತಾ, ಧ್ವನಿ ತಗ್ಗಿಸ್ ಮಾತಾಡು. ಅಪ್ಪು, ನೀನ್ ಏನೇ ಆದ್ರೂ ನನಗಿಂತ ದೊಡ್ಡವಳು ನೀನು, ಸರಿನಾ, ನಾನು ಹೇಳೋದಕ್ಕಿಂತ ಮುಂಚೆ ನೀನು ಹೋದ್ರೆ ಸರಿ. ಹಾಗಂತಿದ್ದಾಗೆ ನೀವು ಅಪ್ಪು ಅಶ್ವಿನಿ, ನಡಿ ಅಶ್ವಿನಿ ಹೋಗೋಣ ಅಂತ ಹೇಳಿ ಇಬ್ರು ಹೊರಗ್ ಬಂದ್ಬಿಡ್ತಾರೆ. ಹೊರಗ್ ಬರ್ತಿದ್ದಾಗೇನೆ ಈ ಕಡೆ ಭೂಮಿ ಅಜಿತ್ನ ಸಾರಿ ಕೇಳ್ತಾಳೆ. ಸಾರಿ ಸಾಹೇಬ್ರೆ, ನಿಂದು ಕೂಡ ಈಗ ನಡ್ಕೊಳ್ಳೋದಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಲ್ಲ, ನಾನು ಆಗ್ಲೇ 5 ಷರತ್ತು ಹಾಕಿದ್ದೆ. ನೀನ್ ನಮ್ಮನ್ ನೋಡಕ್ಕೆ ಸ್ಟೇಷನ್ ಬಂದು ಅಲ್ಲೂ ಕೂಡ ಮೀರಿದೀಯಾ, ಇಲ್ಲಿ ಬಾಗ್ಲಾಕಳಿಗೆ ಇಲ್ಲೂ ಕೂಡ ಮೀರಿದೀಯಾ, ಹಂಗಾಗಿ ನಾನು ಕ್ಷಮಿಸೋದೇ ಇಲ್ಲ. ಇಲ್ಲಿ 3 ಇದಾವೆ, ಮೀರಿದೆ, ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಟ್ಟೋಗ್ತೀನಿ ಅಂತ ಹೇಳಂತಾರೆ. ಅದಕ್ಕೆ ಭೂಮಿ ಇದ್ದೋಳು, ಇಲ್ಲ ಸಾಹೇಬ್ರೆ, ನಿಮ್ ತಮ್ಮ ಸತ್ಯನ ನೀನಾದ್ರೂ ಹೇಳಿ ಅಂದಾಗ ಸತ್ಯನ, ನೋಡಪ್ಪ, ಅವತ್ತು ಕಾಂಟ್ರಾಕ್ಟ್ ಮದ್ವೆ ಆಗ್ಬೇಕಾದ್ರೆ ನಾನೇ ಇದ್ದವನು ಸಾಕ್ಷಿಗೆ, ಆಯ್ತಾ, ಏನು ಹೆಣ್ಮಗು ತಪ್ಪು ಮಾಡಿದಾಳೆ. ಅವತ್ತು ನೀನನ್ನ ಏನು ಸಾಕ್ಷಿ ಗೀಕ್ಷಿ ಏನು ಕೇಳ್ದಲೆ ತಾಳಿ ಕಟ್ಟಿಸ್ಕೊಂಡ್ಲಿ, ಏನು ಅವ್ರ ಅಮ್ಮನ ಸೆಂಟಿಮೆಂಟಲ್ ತಾಳಿ ಕಟ್ಟಿಸ್ಕೊಬಿಟ್ಲು, ನೀನ್ ತರವಲ್ಲ ನೋಡು, ನನ್ ಕೇಸ್ ಹಾಕ್ಬೇಕಾಗುತ್ತೆ ನಿನ್ ಮೇಲೆ ಅಂತ ಹೇಳಿ ಅಜಿತ್ನಿಗೆ ಸತ್ಯನ ಆವಾಜ್ ಹಾಕ್ತಾರೆ. ಅದಕ್ಕೆ ಅಜಿತ್ ಇದ್ದವನು, ಆಯ್ತು, ಇದೊಂದ್ಸಲ ಕ್ಷಮಿಸ್ತೀನಿ. ಹಾಗಂತಿದ್ದಾಗೇನೆ ಖುಷಿಯಾಗೋಯ್ತದೆ ಇಬ್ರಿಗೂ ಕೂಡ. ಅದಕ್ಕೆ ಭೂಮಿ ಹೇಳ್ತಾಳೆ, ಇನ್ನೆಂದೂ ಕೂಡ ನಾನು ಬಾಕ್ಲಾಗ್ತೆ ಮಲಗೋದಿಲ್ಲ, ಆಯ್ತಾ, ಇನ್ನೆಂದು ಇವತ್ತೇ ಕೊನೆ ಅಂತ ಹೇಳಿ ಹೇಳ್ತಾಳೆ. ಆಯ್ತು, ನೀನ್ ಎಂದೂ ಕೂಡ ಬಾಕ್ಲಾಗ್ತೆ ಮಲಗೋಂಗಿಲ್ಲ ಅಂತ ಹೇಳಿ ಅಜಿತ್ ಕೂಡ ಷರತ್ತು ಹಾಕ್ತಾನೆ. ಈ ಕಡೆ ದೇವಿಯಾನಿ ಮತ್ತೊಂದು ಕತರ್ನ ಪ್ಲಾನ್ ಮಾಡ್ತಾಳೆ. ಅವಳಿಗೆ ಸಾಕ್ಷಿ ಫೋನ್ ಮಾಡ್ತಾಳೆ. ಸಾಕ್ಷಿ ಫೋನ್ ಮಾಡ್ತಿದ್ದಾನೆ ಸಾಕ್ಷಿ ಕೇಳ್ತಾಳೆ, ಸಾಕ್ಷಿ ಎಲ್ಲಿಗ್ ಬಂತು ಅವನು ಸತ್ತಿಂದು ಅಂದಾಗ ಅದಕ್ಕೆ ಸಾಕ್ಷಿ ಹೇಳ್ತಾಳೆ, ಆಂಜನೇಯನ ಅವನ್ನ ವಶಪಡಿಸ್ಕೊಳಕ್ಕೆ ಪ್ರಾರಂಭಿಸಿದೀನಿ, ಇನ್ನೊಂದು 3 ದಿನ ಟೈಮ್ ಬೇಕಷ್ಟೆ. ಅದಕ್ಕೆ ಇಲ್ಲಿ ದೇವಿಯಾನಿ ಹೇಳ್ತಾಳೆ, ಅಲ್ಲ, ಆಂಜನೇಯನ ನೀನು ದಾರಿ ತಪ್ಸೋಕೆ ಕಷ್ಟ ಆಗ್ತಾ ಇದೆಯಾ ಅಂದಾಗ ಸಾಕ್ಷಿ, ಈ ಸಾಕ್ಷಿ ಕೈಲಿ ಯಾವ್ದು ಕಷ್ಟನೇ ಇಲ್ಲ, ಖಂಡಿತ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ದೇವಿಯಾನಿ, ನೀನು ಏನ್ ಫೀಸ್ ಕೊಡ್ಬೇಕು ಅಂತ ಹೇಳಲೇ ಇಲ್ವಲ್ಲ ಅಂದಾಗ ಸಾಕ್ಷಿ ಇದ್ದವ್ರು, ನನಗೆ ಫೀಸ್ ಎಲ್ಲ ಬೇಕೇ ಇಲ್ಲ, ಅಲ್ಲಿ ವಾತ್ಸಲ್ಯ ಏರಿಯಾ ಇದೆಯಲ್ಲ ಅದನ್ನ ನನ್ನ ವಶಕ್ಕೆ ಪಡ್ಕೊಡ್ಬೇಕಷ್ಟೇ, ಅಷ್ಟು ಮಾಡಿದ್ರೆ ಸಾಕು, ಲೋಕಲ್ ಅಲ್ಲಿ ಇದಿರಲ್ಲ, ನಿಮ್ಗೆ ಹೆಲ್ಪ್ ಬೇಕು ಅಂತ ಅಂದಾಗ ಅದಕ್ಕೆ ದೇವಿಯಾನಿ, ಆಯ್ತು ಅಂತ ತಿಳ್ಕೊ ಕೆಲ್ಸನ ಅಂತ ಹೇಳ್ತಾಳೆ. ಅಂತ ದೇವಿಯಾನಿ ಫೋನ್ ಇಟ್ಬಿಟ್ಟು ಇದನ್ನ ಮನಸ್ವಿನಿ ಕೈಲಿ ಏನಾದ್ರು ಮಾಡಿಸ್ಬೇಕು ಅಂತ ಹೇಳಿ ಅಶ್ವಿನಿ ಗೊತ್ತಿದ್ದಾಗೇನೆ ಅಶ್ವಿನಿ ವಿಷಯ ಹೇಳ್ತಾಳೆ. ಅಶ್ವಿನಿ, ಆಯ್ತು, ಅವತ್ತ ನಾನು ಆ ಬಟ್ಟೆ ಎಲ್ಲ ಭೂಮಿ ಎಲ್ಲ ತರಕ್ ಹೋಗಿದ್ನಲ್ಲ ಅದೇ ಏರಿಯಾ ತಾನೇ, ಆಯ್ತು ಬಿಡಿ ಮಾತಾಡ್ಕೊಡ್ತೀನಿ ಅಂತ ಹೇಳಿ ಅಶ್ವಿನಿನು ಅಂತಾಳೆ. ಈ ಕಡೆ ಅಂತೂ ಎಲ್ಲವನ್ನೂ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಸತ್ಯನ ಸ್ಟೇಷನ್ ಕೂತಿರ್ತಾನೆ. ಭೂಮಿ ಹೊರಗಡೆ ಹೋಗ್ತಿದ್ದಾಗೇನೆ ಅಜಿತ್ ಕೇಳ್ತಾನೆ, ಯಾಕೆ ಸತ್ಯನ ಬೆಳಗ್ಗೆಯಿಂದ ಒಂಥರ ಇದರ ತಿಂಡಿಗೂ ಬರ್ಲಿಲ್ಲ ಬಂದಾಗ ಸತ್ಯನ, ಏನಿಲ್ಲ ಕಣೋ, ಸುಮ್ಮನೆ ಸಣ್ಣ ಆಕ್ಸಿಡೆಂಟು. ಅದಕ್ಕೆ ಅಜಿತ್ ಕೇಳ್ತಾನೆ, ಸಣ್ಣ ಆಕ್ಸಿಡೆಂಟು, ನಂಬರ್ ತಂದಿದ್ದೀರಾ, ಗಾಡಿ ನಂಬರ, ಕಂಪ್ಲೇಂಟ್ ಕೊಡೋಣ ಅಂದಾಗ ಸತ್ಯನ ಇದ್ದವನು, ಇನ್ನೇನಾದ್ರೂ ಇವನಿಗೆ ನಂಬರ್ ಹೇಳ್ಬಿಟ್ರೆ ಜಾಲ ಆಗ್ಬಿಡ್ತಾನೆ, ಹುಡುಗಿ ಇದಕ್ ಬಿದ್ದಿದ್ದೀನಿ ಗಾಳಕ್ಕೆ ಅಂತ ಇಲ್ಲ ಅಣಗ್ಸ್ತಾನಪ್ಪ, ಬೇಡ ಅಂತ. ಅಷ್ಟೊತ್ತಿಗೆ ಫೋನ್ ಬರುತ್ತೆ ಅವ್ರ ಸಾಕ್ಷಿಯಿಂದ.
ಹಲೋ ಅಂತ ಸತ್ಯಣ್ಣ. ಆ ಕಡೆಯಿಂದ ಸಾಕ್ಷಿ, ಸತ್ಯ, ನಾನೇ ಗಾಡಿ ರಿಪೇರಿ ಮಾಡಿಸಿದ, ಎಷ್ಟಾಯ್ತು ಕಾಸ್ಟ್ ಅಂತ ಹೇಳಿ ಕೇಳಿಕ್ ಮಾಡ್ದೆ ಅಂತ ಅಂದಾಗ ಸತ್ಯಣ್ಣ ಇದ್ದವರು ಅಜಿತ್ನ ಮುಖ ನೋಡ್ತಾರೆ, ಅಜಿತ್ನ ಮುಖ ನೋಡ್ತಾರೆ. ಮತ್ತೆ ಹೌದಾ, ಆಯ್ತು ಅಂತ ಹೇಳಿ ತಡಬಡಿಸ್ತಾರೆ. ಇಲ್ಲಿ ಅಜಿತ್ಗೆ ಸಂಪೂರ್ಣ ಅನುಮಾನ ಶುರುವಾಗುತ್ತೆ ಸತ್ಯಣ್ಣನ ಮೇಲೆ. ಸರಿ, ಮೂವರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ರಾಮಣ್ಣ, ಸಂಗೀತ ಇಬ್ರು ಕೂಡ ನಿಂತಿರ್ತಾರೆ. ಭೂಮಿ ಮತ್ತೊಮ್ಮೆ ಮಗದೊಮ್ಮೆ ಕ್ಷಮೆ ಕೇಳ್ತಾ, ನನ್ನನ್ನ ಕ್ಷಮಿಸ್ಬಿಡಿ, ಯಾವತ್ತೂ ಕೂಡ ನೀವಿಬ್ರು ದೂರ ಆಗ್ಬಾರ್ದು, ಅಪ್ಪ ಮಗ ಚೆನ್ನಾಗಿರ್ಬೇಕು, ನೀವು ಅನ್ಯೋನ್ಯವಾಗಿರೋದೇನೆ ನಾನು ನೋಡಕ್ ಇಷ್ಟಪಡೋದು ಅಂತ ಹೇಳಿ ಬೇಡ್ಕೊಳ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.